ಪ್ರಿಯರೇ, ನಮಗೆ ಬಾಯಿ ಇದೆ, ನಾವು ಕೂಡ ಕೆಟ್ಟ ಪದಗಳನ್ನು ಮಾತುಗಳನ್ನು ನಾವು ಮಾತಾಡಬಹುದು, ನಾವು ಚಾಡಿಗಳನ್ನು ಹೇಳುವವರಾಗಿ ಇರಬಹುದು, ನಾವು ದುಷ್ಟ ಮಾತುಗಳನ್ನು ಅಸಹ್ಯ ಮಾತುಗಳನ್ನು ಮಾತಾಡುವವರಾಗಿ ನಾವು ಇರಬಹುದು. ಆದರೆ ನಾವು ಮಾತಾಡ್ತೀವ? ಕಾರಣ ಏನು ಹೇಳ್ರಿ ನೋಡೋಣ. ದೇವರ ಆತ್ಮನ ಏನು ಮಾಡ್ತಾನೆ ನಮ್ಮನ್ನು ಆ ಕಡೆ ನಾವು ಆ ಕಡೆಯವರಲ್ಲ ನಾವು. ಹಲ್ಲೆಲೂಯಾ. ನಾವು ಯಾವ ಕಡೆಯವರು? ನಾವು ಪರಿಶುದ್ಧ ಮಾರ್ಗದ ಕಡೆಯವರು, ಪರಲೋಕದ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥವರು, ಪವಿತ್ರರಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರು. ಅದಕ್ಕಾಗಿ ನಮ್ಮ ಬಾಯನ್ನು ನಾವು ಹೆಂಗೆ ಇಟ್ಕೊಬೇಕಂತ ಹೇಳುತ್ತೆ ವಾಕ್ಯ, ಶುದ್ಧವಾಗಿ ನಾವು ಇಟ್ಟುಕೊಳ್ಬೇಕು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ಬಾಯನ್ನು, ನಾಲಿಗೆಯನ್ನು ನಾವು ಸಂಪೂರ್ಣವಾಗಿ ನಮ್ಮ ಹತೋಟಿಯಲ್ಲಿ ನಾವು ಇಟ್ಟುಕೊಳ್ಳುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ. ಪುನಃ ನಾವು ದಾಸತ್ವದ ಕಡೆಗೆ ಹೋಗಬಾರದು. 5ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು, ಸಂಗತಿಗಳನ್ನು ಪೌಲನು ತಿಳಿಸ್ತಾ ಇದ್ದಾನೆ. ನಿಮ್ಮ ಬಾಯ ಮಾತಿನ ವಿಷಯವಾಗಿ ನೀವೇನು ಮಾಡಬೇಕಾಗುತ್ತೆ? ಮುಂದೆ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ಅದರ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ 4ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 25ನೇ ವಚನ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿ ಇದ್ದೇವಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಮಾತು ಸಂಪೂರ್ಣವಾಗಿ ಸ್ಥಿರವಾಗಿ ದೇವರನ್ನು ಮೆಚ್ಚಿಸುವಂಥ ಮಾತಾಗಿರಬೇಕೆ ಹೊರತಾಗಿ ಅದನ್ನು ಅನುಕೂಲಕ್ಕೆ ತಕ್ಕದಾದಂಥ ಭಕ್ತಿ ವೃದ್ಧಿಗಾಗಿ ಮಾತಾಡುವವರಾಗಿ ಇರಬೇಕು ಹೊರತಾಗಿ ನಮ್ಮ ಮಾತಿನ ವಿಷಯದಲ್ಲಿಯೂ ಕೂಡ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಕ್ಕಾಗಿ ಇರುವಂಥ ಸಮಯದಲ್ಲಿ ನಮ್ಮ ಮಾತುಗಳನ್ನು ಕೂಡ ನಾವು ಹೆಂಗಿರ್ಬೇಕ್ರಿ? ಸೆಲ್ಫ್ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಕ್ಷಮೆ ದಮೆಯ ಒಳಗಡೆ ಇಟ್ಕೊಂಡವರಾಗಿ ನಾವು ಮಾತಾಡುವವರಾಗಿ ಇರಬೇಕು ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮಾತೆ ಮುತ್ತು ಮಾತೆ ಮೃತ್ಯು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಾತೆ ಮುತ್ತು, ಅದೇ ಮಾತಿನಿಂದನೇ ನಾವು ಇತರನ್ನು ಕೂಡ ಸಾಯಿಸ್ಬೋದು. ಮತ್ತೆ ಹೇಳುತ್ತೆ, ನಾವು ಗಾದೆ ಮಾತಲ್ಲಿ ನಾವು ನೋಡುವಾಗ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹೊಡೆದಂಥ ಮುತ್ತನ್ನು ಮತ್ತೆ ಕೂಡ್ಸೋಕ್ಕಾಗುತ್ತಾ? ಮಾತು ಆಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಆಲೋಚಿಸಿ ನಾವೇನು ಮಾಡ್ಬೇಕ್ರಿ? ಮಾತಾಡುವವರಾಗಬೇಕು. ಅದ್ರ ಸಲುವಾಗಿ ನಾಲಿಗೆಯನ್ನು ಕಡಿವಾಡದಲ್ಲಿ ಇರಿಸಿಕೊಂಡು ಅವನು ಧನ್ಯನಾಗ್ತಾನೆ ಎಂಬುದಾಗಿ ನಾವು ಅದೇ ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರೇರ. ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ನಾವೆಲ್ಲರೂ 3ನೇ ಅಧ್ಯಾಯ ತೆಗೆದಿದ್ದೀರಮ್ಮ, 2ನೇ ವಚನ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ, ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಏನು ಮಾಡುತ್ತಂಥದ್ದು? ಕೊಚ್ಚಿಕೊಳ್ಳುತ್ತೆ ಪ್ರೇರೆ. ಹಲ್ಲೆಲೂಯಾ. ಚಿಕ್ಕ ಬೆಂಕಿಯೇ ಇಡೀ ಕಾಡನ್ನು ನಾಶ ಮಾಡುವ ರೀತಿಯಲ್ಲಿ ಚಿಕ್ಕ ಅಂಗದೋಪಾದಿಯಲ್ಲಿ, ಕಿಚ್ಚಿನೋಪಾದಿಯಲ್ಲಿ ಇರ್ತಕ್ಕಂಥ ಈ ನಾಲಿಗೆ ನಮ್ಮನ್ನು ಕೂಡ ಅದೇನು ಮಾಡುತ್ತಾರೆ? ಸಾಯಿಸುವಂಥ ಸ್ಥಿತಿಯ ಕಡೆಗೆ, ನಾಶನದ ಸ್ಥಿತಿಯ ಕಡೆಗೆ, ನರಕ ಯಾತನೆಯ ಸ್ಥಿತಿಯ ಕಡೆಗೆ ಅದೇನು ಮಾಡುತ್ತೆ? ನಮ್ಮನ್ನು ನಡೆಸಿಕೊಂಡು ಹೋಗುತ್ತೆ. ಅದಕ್ಕಾಗಿ ಎರಡನೇದಾಗಿ ನಾವು ಮೊದಲನೇದಾಗಿ ದೇವರ ವಿಷಯದಲ್ಲಿ ದೇವರ ಸ್ಥಾನವನ್ನು ಯಾರಿಗೂ ಕೊಡಲಾರ್ದ ಹಾಗೆ ನಾವು ದೇವರನ್ನೇ ನೋಡುವವರಾಗಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆ ಉಳ್ಳವರಾಗಿ ಜೀವಿಸುವವರಾಗಬೇಕು. ಪೌಲನು ಒಂದು ಕಡೆಗೆ ಹೇಳ್ತಾನೆ ಈ ರೀತಿಯಾಗಿ, ಏನಂತಂದರೆ, ನಿಮ್ಮ ಮಾತುಗಳು ರಸಭರಿತವಾಗಿ ಇರಬೇಕು, ನಿಮ್ಮ ಸಂಭಾಷಣೆ ಹಿತವಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಅನೇಕ ಕಾರಣಗಳು ಇದ್ದಾಗಲೂ ಕೂಡ ಅವುಗಳನ್ನು ದೂಷಿಸುವಂಥ ನಾಲಿಗೆಯಾಗಿ, ದೋಷ ಆರೋಪಣೆಯನ್ನು ಮಾಡುವಂಥ ನಾಲಿಗೆಯಾಗಿ ನಿಮ್ಮ ನಾಲಿಗೆ ಇರಬಾರದು. ಅದಕ್ಕಾಗಿ ಮಾತುಗಳ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕೆ ಮಾತುಗಳ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕಂದ್ರೆ, ಮತ್ತಾಯನ ಬರೆದ ಸುವಾರ್ತೆ ಒಂದ್ಸರಿ ತೆಗಿತೀರ ವಚನ ಓದಿಕೊಳ್ಳುವ ಸಮಯದಲ್ಲಿ 26. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ
ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂಬುದಾಗಿ. ಅಲ್ಲಿ ಅದಕ್ಕಾಗಿ ಮಾತು ಎನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಹತೋಟಿಯಲ್ಲಿರುವವರ, ಸೆಲ್ಫ್ ಕಂಟ್ರೋಲ್ ಅಂದ್ರೆ ಏನ್ರಿ? ಒಂದು ಹತೋಟಿಯಲ್ಲಿ ನಾವು ಇರುವವರಾಗಬೇಕು. ಆತ್ಮನೇ ನಮ್ಮನ್ನು ನಡೆಸುವಾತನಾಗಿರ್ಬೇಕು. ಆತ್ಮನಿಗೆ ನಾವು ಆಳ್ವಿಕೆ ಕೊಟ್ಟರೆ, ಒಂದು ಹಾಡು ಹಾಡಿದ್ರಿ ಹೌದ್ರಿ, ಈಜುವ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೀನು ನಡೆಸಬೇಕಂತ. ಮೊಣಕಾಲದಷ್ಟಲ್ಲ, ಸೊಂಟದಷ್ಟಲ್ಲ. ಎಸ್ಗೇಲ್ನ ಗ್ರಂಥದಲ್ಲಿ ಇರ್ತಕ್ಕಂಥ ಒಂದು ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಹೆಂಗಂತ ನಾವು ಮುಳುಗುವಷ್ಟು ಆತ್ಮನಲ್ಲಿಯೇ ಇರುವಷ್ಟು, ಆತ್ಮನೇ ನಮಗೆ ಪ್ರತಿಯೊಂದು ಮಾರ್ಗದರ್ಶನ ನೀಡುವಷ್ಟರ ಮಟ್ಟಿಗೆ ನಮ್ಮ ಭಕ್ತಿಯ ಜೀವಿತ ಎನ್ನುವಂಥದ್ದು ಇರಬೇಕು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಇವತ್ತು ನಿನ್ನ ಮಾತುಗಳು ಏನಾಗಿದ್ದಾವೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಬ್ಬ ತಾಯಿ ಮಾತಾಡಿದ್ಲು ಪ್ರಿಯರೇ. ಯಾರ ಕುರಿತಾಗಿ ಮಾತಾಡಿದ್ಲು? ಸ್ವಂತ ತಮ್ಮನ ಕುರಿತಾಗಿ. ಅಣ್ಣ ಅಕ್ಕ ಮಾತಾಡ್ತಾ ಇದ್ದಾರೆ, ನಿನ್ನ ಸಂಗಡ ಮಾತ್ರವೇ ದೇವರು ಮಾತನಾಡುವುದಾ ಅಂತೇಳಿ ಮಾತಾಡಿದ್ರು. ಯಾರ ಕುರಿತಾಗ್ರಿ? ಮೋಶೆಯ ಕುರಿತಾಗಿ. ಯಾರು? ನಾವು ನೋಡ್ತಾ ಇದ್ದೇವೆ, ಮಿರ್ಯಾಮಳು ಮತ್ತು ಆರೋನನು. ಹಲ್ಲೆಲೂಯಾ. ಆಕೆ ಮಾತಾಡಿದ ಕಾರಣಕ್ಕಾಗಿ ಆಕೆಗೆ ಶಿಕ್ಷೆ ಬಂತು. ಎಂತ ಶಿಕ್ಷೆ ಬಂತಂತೆ? ತೊನ್ನು ಹತ್ತಿತ್ತಂತೆ ಆಕೆಗೆ. ಹಲ್ಲೆಲೂಯಾ. ಸುಮಾರು ದಿವಸಗಳ ಕಾಲ ಆಕೆ ನಾವು ನೋಡ್ತಾ ಇದ್ದೇವೆ ಡೇರಿಯಿಂದ ಹೊರಗಡೆ ಇರಬೇಕಾಯಿತು. ಇಸ್ರಾಯೇಲ್ಯರ ಮುಂದಿನ ಪ್ರಯಾಣಕ್ಕೆ ತಡೆಯಾದಂಥ ಒಬ್ಬ ತಾಯಿಯಾಗಿ ಆಕೆ ಕಂಡು ಬಂದ ಪ್ರಿಯರ. ಕಾರಣ ಒಂದೇ, ಆಕೆಯ ಬಾಯಿಯ ಮಾತು ಪ್ರಿಯರ್. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಸುಳ್ಳು ಹೇಳಿದ್ರು ಅನನ್ಯ ಮತ್ತು ಸಫೈರಳು. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಸುಳ್ಳು ಹೇಳಿದ್ರು. ಅವರದೇ ಹಣ, ಆದರೆ ಇಲ್ಲ ಇಷ್ಟಕ್ಕೆ ಮಾರಿದೀವಿ ಹೊಲದ ವಿಷಯದಲ್ಲಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಕೊಡುವಂಥ ಸ್ಥಾನವನ್ನು ಅವರು ಕೊಡದೆ, ದೇವರಿಗೆ ಕೊಡಬೇಕಾದಂಥ ಒಂದು ಸಂಗತಿಯನ್ನು, ಒಂದು ವಸ್ತುವನ್ನು, ಹಣವನ್ನು ಅವರಿಗೆ ಕೊಡದೆ ಅವರು ಸುಳ್ಳಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀನು ಆತ್ಮನನ್ನು ವಂಚಿಸಿದ ಕಾರಣಕ್ಕಾಗಿ ಅವರಿಬ್ಬರು ಆವತ್ತಿನ ದಿವಸ ಏನಾಯ್ತು ರೀ? ಸಾಯ್ಬೇಕಾಯ್ತು. ಅದಕ್ಕಾಗಿ ಮಾತು ಬಹಳ ಮುಖ್ಯ. ಅದಕ್ಕಾಗಿ ಯೋಬನ ಹೆಂಡತಿ ಕೂಡ ಮಾತು, ಯೋಬ ಹೇಳ್ತಾ ಇದ್ದಾನೆ, ಉಚ್ಚಕ್ಕೆ ಮಾತಾಡಿದಂಗೆ ನೀನು ಮಾತಾಡಬೇಡ. ಅಲ್ಲಿ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡಬೇಡ. ದೇವರಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೊಂದಿಕೊಳ್ಳಬೇಕಾ? ಕೆಟ್ಟದ್ದು ಹೊಂದಿಕೊಳ್ಳಬಾರ್ದಾ? ಹಲ್ಲೆಲೂಯಾ. ಯಾವಾಗಲೂ ಸುಖನೇ ಇರಬೇಕಾ? ದುಃಖ ಬೇಡವಾ ಎಂಬುವಂಥ ರೀತಿಯಲ್ಲಿ ಯೋಬನ್ನು ಏನು ಮಾಡ್ತಾ ಇದ್ದಾನ್ರಿ? ಆತನ ಹೆಂಡತಿಗೆ ಹೇಳ್ತಾ ಇದ್ದ. ಮತ್ತೆ ಯೋಬ ಕ್ಷಮಿಸಿ ಮತ್ತೆ ಆಕೆಯನ್ನು ಸೇರಿಸಿಕೊಂಡಾಗ ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವರು ಅದೇ ಹೆಂಡತಿಯಿಂದ 10 ಮಕ್ಕಳನ್ನು ಪುನಃ ದೇವರು ಏನು ಮಾಡಿದ್ರಿ? ಅನುಗ್ರಹಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಹತೋಟಿ ಉಳ್ಳವರಾಗಿರಬೇಕು. ಆ ನಾಲಿಗೆಯನ್ನು ಹೆಂಗಂದ್ರೆ ಹಂಗೆ ನಾವು ಏನು ಮಾಡಬಾರ್ದು? ಹರಿಬಿಡಬಾರ್ದು. ಹಲ್ಲೆಲೂಯಾ. ಯಾಕಂದರೆ ಆ ಮಾತೆ ಮುಂದೆ ನಮ್ಮ ಪ್ರಾಣಕ್ಕೆ ಕುತ್ತು ತರುವಂಥ ರೀತಿಯಲ್ಲಿಯೂ ಕೂಡ ಬದಲಾವಣೆ ಆಗಬಹುದು. ಅದಕ್ಕಾಗಿ ನೀವು ಆತ್ಮನಲ್ಲಿರುವವರಾಗಿ ನೀವು ಮಾತಾಡ್ರಿ. ಹಲ್ಲೆಲೂಯಾ. ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನೀವು ಮಾತಾಡ್ರಿ. ಆತ್ಮ ಸಂಬಂಧಗಳನ್ನು ದೇವರಿಗೆ ಹಾಡುವುದಕ್ಕಾಗಿ ಕೀರ್ತನೆ ರೂಪದಲ್ಲಿ ನೀವು ಮಾತಾಡುವವರು ಆಗ್ರಿ. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಲ್ಲಿಯೇ ಇರಿಸಿಕೊಂಡವರಾಗಿ ಜೀವಿಸುವವರಾಗಿರಿ. ನಿಮ್ಮ ಮಾತುಗಳಿಗೆ ನ್ಯಾಯ ವಿಚಾರಣೆ ಇದೆ ಅಂದ ಮೇಲೆ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತು, ಎಷ್ಟು ಮಾತುಗಳನ್ನು ನಾವು ದೇವರನ್ನು ಧಿಕ್ಕಾರ ಮಾಡಿದ ಉಪಾಧಿಯಲ್ಲಿ ಮಾತಾಡಿದ್ವಿ. ಒಂದು ಸಾರಿ ನೀವು ಆಲೋಚನೆ ಮಾಡಿ, ಇವತ್ತು ಕ್ಷಮಾಪಣೆಯನ್ನು ಕೇಳ್ರಿ, ದೇವರು ಕ್ಷಮಿಸ್ತಾನೆ. ದೇವರೇ, ಇನ್ನು ಮುಂದೆ ನಾನು ನಿನ್ನ ಆತ್ಮನ ಆಳ್ವಿಕೆಯಲ್ಲಿ ಒಳಪಟ್ಟವನಾಗಿ ನಿನ್ನ ಮಾತುಗಳಿಂದ ನನ್ನನ್ನು ತುಂಬಿಸು ಎಂಬುದಾಗಿ. ದೈವ ವಿರೋಧಿಯ ಮಾತುಗಳಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸುವಂಥ ಮಾತುಗಳಾಗಿ, ನಿನಗೆ ಮಾನ ತರುವಂಥ ಮಾತುಗಳಾಗಿ ನನ್ನ ಮಾತುಗಳು ಇರಲಿ ಎಂಬುದಾಗಿ. ಅದಕ್ಕಾಗಿ ಪ್ರೇರ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಿದ್ರೆ, ಇವತ್ತಿನ ಜನರು ಮಾತಿನಿಂದ ಸನ್ಮಾನಿಸ್ತಾರೆ, ಆದರೆ ಮನಸ್ಸುಗಳೆಲ್ಲ ಏನಾಗಿರುವಂಥವ್ರದ್ದು ದೂರ ಆಗಿದೆ. ಅದೇ ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಏನಂತ ಹೇಳಂತಂದರೆ 8ನೇ ವಚನ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಮನುಷ್ಯರದನ್ನು ಮಾಡಿರುವಂಥದ್ದು ನೋಡಬೇಡ. ನಿಮಗೆ ದೇವರು ಸತ್ಯವೇದ ಬೈಬಲ್ ಏನು ಹೇಳ್ತಾ ಇದೆ ಅದನ್ನು ನೀವು ನೋಡುವವರಾಗಿರಿ. ಹಲ್ಲೆಲೂಯಾ. ನಿಮ್ಮ ಒಂದು ನಾವು ನೋಡ್ತಾ ಇದ್ದೇವೆ, ದೇವರ ಸ್ಥಾನವನ್ನು ನಾವು ಯಾರಿಗೂ ಕೊಡಬಾರ್ದು. ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಎಲ್ಲೆಯನ್ನು ಮೀರಿ, ನಾವು ಹತೋಟಿಯನ್ನು ಹದ್ದನ್ನು ಮೀರಿ ನಾವು ಮಾತಾಡುವವರಾಗಿ ಇರಬಾರ್ದು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಈ ವಿಷಯದಲ್ಲಿ ನಾವು ಶ್ರಮೆ ದಮೆಯ ವಿಷಯವಾಗಿ ನಾವು ನಮ್ಮ ಜೀವಿತವನ್ನು ನಾವು ಚೆನ್ನಾಗಿ ನಾವೇನು ಮಾಡ್ಬೇಕು ರೀ? ಭಕ್ತಿಯ ಒಂದು ಮಾರ್ಗದಲ್ಲಿ ಬೆಳೆಸಿಕೊಂಡು ನಡೆಸಿಕೊಂಡು ಹೋಗುವವರಾಗಿ ಇರಬೇಕು.